ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಮತ್ತೆ ತಗೊಂಡು ಬೃಂದಾವನ ಒಂದು ಪ್ರದಕ್ಷಿಣೆ ಮಾಡಿ ಮತ್ತೆ ತಗೊಂಡ್ಬರ್ತಾರೆ. ನೋಡಿ ಬೆಳ್ಳಿ ರಥದ ತೇರು ಅಂದರೆ ರಥ ಇದು ಕೂಡ ಬಂತು ನೋಡಿ ಮನೆ ಮೇಲೆ ಹೇಗೆ ತಗೊಂಡ್ಬರ್ತಾರೆ. ನೋಡಿ ಇವಾಗ ತೊಗೊಂಬರ್ತಾ ಇದ್ದಾಗ ಎಲ್ಲರೂ ವಿಡಿಯೋ ಮಾಡ್ಕೋತಾ ಇದ್ರು. ಪಾಪ ಎಲ್ರಿಗೂ ನೋಡಬೇಕು ವಿಡಿಯೋ ಮಾಡ್ಕೋಬೇಕಂತ ಎಲ್ರಿಗೂ ಆಸೆ ಇರುತ್ತೆ. ಸೊ ಹಾಗೆ ಎಲ್ಲರೂ ಮಾಡ್ಕೋತಾ ಇದ್ರು, ತಳ್ಳಾಡ್ತಾ ಇದ್ರು. ಯಾಕಂದರೆ ಹೀಗೆ ಬರುತ್ತೆ ಸೈಡ್ಗೆ ಹೋಗಿ ಅಂತ ಆ ಕಡೆ ಮುಂದೆ ಇರೋ ಜನರೆಲ್ಲ ಹಿಂದೆ ಬರುವಾಗ ನಮಗೆ ಸ್ವಲ್ಪ ವಿಡಿಯೋ ಮಾಡುವಾಗ ಶೇಕ್ ಆಗೋದು ಈ ಥರ ಎಲ್ಲ ಆಯಿತು. ದಯವಿಟ್ಟು ಕ್ಷಮೆ ಇರಲಿ, ಅಷ್ಟು ಕ್ಲಿಯರಾಗಿ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಪ್ಲೀಸ್ ದಯವಿಟ್ಟು ಸಾರಿ. ಆಮೇಲೆ ನೋಡಿ ಇವಾಗ ಮುಂದೆ ಬಂದಾಗ ನಿಮಗೆ ಸ್ವಲ್ಪ ಕಾಣಿಸುತ್ತೆ ಅಂತ ನಾನು ಐ ಥಿಂಕ್ ಗೆಸ್, ಬಟ್ ಗೊತ್ತಿಲ್ಲ. ಬಟ್ ಆದರೂ ಇಷ್ಟು ವಿಡಿಯೋ ಮಾಡಿದ್ದೀನಿ, ನಿಮಗೆಲ್ಲ ತೋರಿಸಿದ್ದೀನಿ ಅಂತಂದರೆ ಅದು ನೋಡೋ ಭಾಗ್ಯ ಎಲ್ರಿಗೂ ಇರಬೇಕಲ್ವ. ಹಾಗಾಗಿ ಎಲ್ರಿಗೂ ಸಿಗಲಿ ಆ ಭಾಗ್ಯ ಅಂತ ಹೇಳಿ ವಿಡಿಯೋದಲ್ಲಿ ಮಾಡಿ ಎಲ್ರಿಗೂ ಶೇರ್ ಮಾಡ್ಬೋದು ಅಲ್ವಾ. ಕೆಲವೊಬ್ರಿಗೆ ಬರೋಕ್ಕಾಗಲ್ಲ, ಏನೋ ಪ್ರಾಬ್ಲಮ್ಸ್ ಹಾಗೆಲ್ಲ ಇದ್ದಾಗ ಕೆಲವರಿಗೆ ಅದು ನೋಡಬೇಕು ಅಂತ ಆಸೆಗಳಿರ್ತವೆ. ಅಂಥವರಿಗೆಲ್ಲ ಇದು ಈ ವಿಡಿಯೋ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಲಾಸ್ಟಲ್ಲಿ ಬೆಳ್ಳಿ ರಥದಲ್ಲಿ ತಗೊಂಡು ಬರ್ತಾ ಇರೋದು ವಿಡಿಯೋ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ.